ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ದೀಪಾ ರಾಜ್ ಮಾತಾಡ್ತಾ ಇದ್ದೀನಿ. ದೀಪಾ ರಾಜ್ ಕಿಚನ್ಗೆ ಸ್ವಾಗತ. ಮೊದಲನೇದಾಗಿ ನಾನಿವತ್ತು ಇಡ್ಲಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಇಡ್ಲಿ ಸಾಂಬಾರಿಗೆ ಬೇಕಾಗಿರುವಂಥ ವಿಧಾನ: ಬೇಳೆ, ಟೊಮೆಟೊ 3, ಗ್ರೀನ್ ಚಿಲ್ಲಿ ಇದಿಷ್ಟು ಹಾಕಿ ಬೇಯೋದಕ್ಕಿಡೋಣ. ಆ್ಯಂಡ್ ಕ್ಯಾರೆಟು, ಬೀನ್ಸು, ಪೊಟ್ಯಾಟೊ, ಮೂಲಂಗಿ, ಹೀರೆಕಾಯಿ, ಒಂದೆಸಲು ಕರಿಬೇವು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. 3 ವಿಸಿಲ್ಸ್ ಆಗೋವರೆಗೂ ಬೇಯಿಸಿ ನಂತರ ಸ್ಟವನ್ನು ಆಫ್ ಮಾಡೋಣ. ಎಲ್ಲ ತರಕಾರಿನೂ ಬೇಳೆ ಜೊತೆಯಲ್ಲಿ ಚೆನ್ನಾಗಿ ಮೆತ್ತಗಾಗುವಷ್ಟು ಬೇಯಬೇಕು. ಅದಕ್ಕೆ ಫಸ್ಟು ಬೇಳೆ ಬೇಯೋದಕ್ಕಿಟ್ಟು ನಂತರ ಸ್ವಲ್ಪ ಬಿಸಿ ಆದಮೇಲೆ ನಾವು ತರಕಾರಿ ಎಲ್ಲ ಸೇರಿಸೋಣ. ತರಕಾರಿ ಎಲ್ಲ ಸೇರಿಸಿ ಆಮೇಲೆ ಚೆನ್ನಾಗಿ ಬಾಯ್ಲ್ ಆಗಿ ಬಿಡಬೇಕು. ಓಕೆ, ಮೊದಲನೇದಾಗಿ ನಾವು ಈ ಥರ ಬೇಯಿಸೋದಕ್ಕೆ ಕುಕ್ಕರಲ್ಲಿ ಹಾಕಿ ಅದರಲ್ಲೂ ಸ್ವಲ್ಪ ಕರಿಬೇವು ಹಾಕಿಬಿಡಿ. ಒಗ್ಗರಣೆಗೆ ಸ್ವಲ್ಪ ಇಟ್ಕೊಳ್ಳಿ, ಆಮೇಲೆ ಇದರ ಬೇಳೆ ಜೊತೆಯಲ್ಲೂ ಸ್ವಲ್ಪ ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಎಲ್ಲ ತರಕಾರಿನೂ ಕುಕ್ಕರ್ಗೆ ಸೇರಿಸಿ ಒಂದೊಂದಾಗಿ ಎಲ್ಲ ತರಕಾರಿನ ಕುಕ್ಕರ್ಗೆ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ 1/2 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಸಾಲ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನಮಗೆ ಉಪ್ಪು ಅರಿಶಿನ ಪುಡಿ ಹಾಕೋದ್ರಿಂದ ಅದು ಸ್ವಲ್ಪ ನಾವು ಅದರಲ್ಲಿ ಸ್ವಲ್ಪ ಚಿಲ್ಲಿ ಕೂಡ ಹಾಕಿದ್ದೀವಲ್ಲ, ತರಕಾರಿಗೆ ಉಪ್ಪು ಖಾರ ನೀಟಾಗಿ ಮ್ಯಾಚ್ ಆಗುತ್ತೆ, ಅಂದರೆ ಟೇಸ್ಟಿಯಾಗಿರುತ್ತೆ. ಇದು ಒಗ್ಗರಣೆಗೆ ಅಂತ ಕರಿಬೇವು, ಸಾಸಿವೆ, ಜೀರಿಗೆ ಇವೆಲ್ಲ ಮಿಕ್ಸ್ ಮಾಡಿರುವಂಥ ಜಜ್ಜಿರುವಂಥ ಈ ಬೆಳ್ಳುಳ್ಳಿ, 1 ಈರುಳ್ಳಿ, ಇದಿಷ್ಟು ಒಗ್ಗರಣೆಗೆ ಅಂತ. ಬಟ್ ಇದೇನೆಂದರೆ ಸಾಂಬಾರು ಪೌಡರು ನಮ್ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರು. ಇದು ಒಂದು ಟೈಮ್ ನಾನು ಮಾಡೋದು ಕೂಡ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ತುಂಬ ನಾವೀಗ 1 kg ಹಾಕಿ ಮಾಡಿದ್ರೆ, ಅಂದರೆ ಅದರಲ್ಲಿ ಕಾಳು ಅದೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಜಾಸ್ತಿ ಕೂಡ ಆಗುತ್ತೆ. ಆ್ಯಂಡ್ ಚಿಕನ್ನು, ಮಟನ್ನು, ಇದು ವೆಜಿಟೇಬಲ್ಸು, ಸಾಂಬಾರ್ಸು ಎಲ್ಲ ಥರ ಸಾಂಬಾರ್ಗೂ ಸೆಟ್ ಆಗುವಂಥ ಸಾಂಬಾರು ಪೌಡರು ಇದು. ಒಂದಿನ ನಾನು ಮಾಡಿ ಕೂಡ ತೋರಿಸ್ತೀನಿ. ಕುಕ್ಕರು ಇವಾಗ 3 ವಿಸಿಲ್ಸ್ ಆಗಿದೆ. ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನಾವು ಒಗ್ಗರಣೆಗೆಲ್ಲ ಮಿಕ್ಸ್ ಮಾಡಿಟ್ಟಿರುವಂಥ ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಉದ್ದಿನಕಾಳು ಎಲ್ಲ ಮಿಕ್ಸ್ ಮಾಡಿರೋದನ್ನು ಆಯಿಲ್ಗೆ ಹಾಕಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಂಡ್ಬಿಟ್ಟು, ಸ್ವಲ್ಪ ರೋಸ್ಟ್ ಆದಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು, ಇದು ಕುಕ್ಕರ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಇದು ಕೂಡ ಸ್ವಲ್ಪ ರೋಸ್ಟ್ ಆಗಿದೆ. ಈಗ ಕರಿಬೇವು ಹಾಕೋಣ. ನಂತರ ಬೆಳ್ಳುಳ್ಳಿ ಹಾಕಿ, ನಂತರ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡಿ. ತುಂಬ ಸೀಸೋಕೆ ಹೋಗಬೇಡಿ. ಬ್ರೌನ್ ಕಲರ್, ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ರೋಸ್ಟ್ ಮಾಡಿ. ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ರೋಸ್ಟ್ ಆಗ್ತಾ ಇದ್ದಾಗೆ ನಾವು ಬೇಯಿಸ್ಕೊಂಡಿರುವಂತಹ ಟೊಮೆಟೊ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಟೊಮೆಟೊ ನೀಟಾಗಿ ಬೆಂದಿದೆ, ಬೇಳೆ ಜೊತೆ ತರಕಾರಿ ಜೊತೆ ಎಲ್ಲ. ನಾವು ಅದನ್ನು ಒಗ್ಗರಣೆಯಲ್ಲಿ ಹಾಕಿ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಆಲ್ಮೋಸ್ಟ್ ಒಗ್ಗರಣೆಯಲ್ಲಿ ನೀಟಾಗಿ ಫ್ರೈ ಆಗುತ್ತೆ. ಸಾಂಬಾರು ಒಂದು 5 ನಿಮಿಷ ಕುದಿಸಿದ್ರೂ ಸಾಕಾಗುತ್ತೆ. ಇವಾಗ ಟೊಮೆಟೊ ಹಾಕಿ ನೀಟಾಗಿ ಮ್ಯಾಶ್ ಮಾಡಿಕೊಂಡು ಚೆನ್ನಾಗಿ 2 ಆನಿಯನ್, ಮಸಾಲೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮ್ಯಾಶ್ ಮಾಡ್ಕೊಳ್ಳಿ. ಆಯಿಲಲ್ಲಿ ನೀಟಾಗಿ ಫ್ರೈ ಆಗಬೇಕು.
ನೀಟಾಗಿ ಸೌಟಲ್ಲೇ ಈ ಥರ ಮ್ಯಾಶ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಅಚ್ಚ ಖಾರದ ಪುಡಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಆಯಿಲ್ ಬಿಡುತ್ತೆ. ಚೆನ್ನಾಗಿ ಆಯಿಲ್ ಬಿಡೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾವು ಇದಕ್ಕೇ ಧನಿಯಾ ಪುಡಿ ಕೂಡ ನಾವು ಸಾಂಬಾರು ಪುಡಿ ಅಂತ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಆಯಿಲೆಲ್ಲ ಮೇಲೆ ಬಂದಿದೆ ನೋಡಿ. ಈ ಥರ ಆಯಿಲೆಲ್ಲ ಮೇಲೆ ಬರೋ ಟೈಮಲ್ಲಿ ನಾವು ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಅಂದರೆ ಮಸಾಲೆ ಪೌಡರ್ ಹಾಕೋಣ, ಸಾಂಬಾರು ಪೌಡ್ರು. ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಗಟ್ಟಿ ಆಗುತ್ತೆ, ಆವಾಗ ತಳ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ನಾವು ಸಾಂಬಾರಲ್ಲಿ ಬೇಯಿಸಿರೋ ಅಂಥ ನೀರಿದೆಯಲ್ಲ, ಬೇಳೆ ನೀರು, ಅದನ್ನೇ ಸ್ವಲ್ಪ ತೆಕ್ಕೊಂಡು ಈ ಕಡೆ ಸ್ಟೌವಲ್ಲಿ ನಾನು ಸಾಂಬಾರು ಮತ್ತೆ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಕುದೀತಾ ಇರೋ ಟೈಮಲ್ಲಿ ನೀರನ್ನು ಮಾತ್ರ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು 2 ಮಿನಿಟ್ಸ್ ಹಾಗೆ ಬಿಡಿ. ಮಸಾಲೆ ಎಲ್ಲ ಆಯಿಲಲ್ಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿಬಿಡುತ್ತೆ. ನಿಧಾನಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಡಿ. ಆಫ್ ಮಾಡಿ ಅದನ್ನು ಎತ್ತಿ ನಾವು ಸಾಂಬಾರಲ್ಲಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ನೋಡಿ, ಆಲ್ಮೋಸ್ಟ್ ನಾವು ಆಯಿಲಲ್ಲೇ ಫ್ರೈ ಆಗಿರುತ್ತೆ. ಸೊ ಸಾಂಬಾರಲ್ಲಿ ತುಂಬ ಹೊತ್ತು ಕುದಿಸೋದು ಬೇಡ. ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಆ ಥರ ಕುದಿಸಿದ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಕೊಟ್ಟು ನೀವು ಸಾಂಬಾರಿಗೆ ತರಕಾರಿ ಬೇಯುವಾಗಲೇ ಸಾಲ್ಟ್ ಹಾಕಿರ್ತೀರ. ಇವಾಗ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ನನಗೆ ಅದೇ ಸಾಕು. ಸೊ ಈಗ ನಾವು ಚೆನ್ನಾಗಿ ಕುದೀತಾ ಇರುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಆ್ಯಡ್ ಮಾಡೋಣ. ಇಡ್ಲಿಗೆ ಈ ಥರ ಮಿಕ್ಸ್ ವೆಜಿಟೇಬಲ್ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಫುಲ್ ಇಡ್ಲಿಗೆ ನಾವು ಇಡ್ಲಿ ಜೊತೆ ಫುಲ್ ಒಂದು ಬೌಲಲ್ಲಿ ಹಾಕ್ಕೊಂಡು ಈ ಥರ ಬಿಸಿ ಸಾಂಬಾರು ಹಾಕ್ಕೊಂಡು ತಿನ್ನಿ. 2 ಇಡ್ಲಿ ತಿನ್ನೋ ಜಾಗದಲ್ಲಿ 3 ಇಡ್ಲಿ ತಿಂತೀರಾ, 4 ಇಡ್ಲಿ ತಿಂತೀರಾ. ಒಂದ್ಸರಿ ಟ್ರೈ ಮಾಡಿ, ತುಂಬ ಟೇಸ್ಟಿ ಇರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 5 ಮಿನಿಟ್ಸ್ ಆ ಥರ ಪ್ಲೇಟ್ ಮುಚ್ಚಿಬಿಟ್ಟು ನಾವಿನ್ನು ಆಫ್ ಮಾಡಿಕೊಂಡ್ರೂ ಸಾಕು. 2 ಮಿನಿಟ್ಸ್ ಬಿಟ್ಟು ಸಾಂಬಾರು ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡೋಣ. ಫ್ರೆಂಡ್ಸ್, ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ನೋಡಿ, ಇಡ್ಲಿ ಹಿಟ್ಟು ನಾನು ರುಬ್ಬಿಟ್ಟಿದ್ದೀನಿ. ಸೊ ನಾವೀಗ ಅದನ್ನು ಸ್ವಲ್ಪ ನೀರು ಸ್ವಲ್ಪ ಬಿಸಿ ಮಾಡಿ ಹಿಟ್ಟನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು. ಫ್ರೆಂಡ್ಸ್, ಇಡ್ಲಿ ಯಾವ ಥರ ಬರುತ್ತೆ ಅಂದರೆ ಮಲ್ಗೆ ಇಡ್ಲಿ ಗೊತ್ತಲ್ವ, ಮಲ್ಗೆ ಇಡ್ಲಿ ಥರ ಬರುತ್ತೆ. ಆ್ಯಕ್ಚುಲಿ ಮಲ್ಗೆ ಇಡ್ಲಿ ಥರ ಅಲ್ಲ, ಮಲ್ಗೆ ಇಡ್ಲಿನೇ ಆಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು. ಇದು ಸ್ವಲ್ಪ ತೆಳುವಾಗಿದೆ, ಸೊ ಸಾಫ್ಟ್ ಬರುತ್ತೆ, ಆದರೆ ತುಂಬ ದಪ್ಪ ಬರಲ್ಲ ಅಷ್ಟೇ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ನೈಟ್ ನೀವು ಮಿಕ್ಸ್ ಮಾಡಿಡಬೇಕು. ಉಪ್ಪು ಸೋಡಾ ಪುಡಿ ಏನೂ ಬೇಡ. ಮಾರ್ನಿಂಗ್ ಎದ್ದು ಚೆನ್ನಾಗಿ ಉಬ್ಬಿರುತ್ತೆ ಹಿಟ್ಟು. ಅದಕ್ಕೆ ನೀವು ಮಾರ್ನಿಂಗ್ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಅಷ್ಟೇ ಸಾಕು. 15 ನಿಮಿಷ ಇಟ್ಟು ಇಡ್ಲಿ ತೆಗೆದು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮನೇಲಿ ಫ್ರೆಂಡ್ಸ್ ಎಲ್ಲ ವೀಕ್ಲಿ 1 ಟೈಮ್ 2 ಟೈಮ್ಸ್ ನಾನು ಇಡ್ಲಿ ಸಾಂಬಾರು ಮಾಡ್ತೀನಿ. ಯಾಕೆಂದರೆ ನಮ್ಮನೇಲೆಲ್ಲ ತುಂಬ ಕೇಳ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀರು ಬಾಯ್ಲ್ ಆಗ್ತಾಯಿದೆ. ಇಡ್ಲಿನ ನಾವು ಇವಾಗ ಹಾಕಿರುವಂಥದ್ದು ಸ್ಟ್ಯಾಂಡನ್ನು ನಾವು ಇಡ್ಲಿ ಪಾತ್ರೆಗೆ ಇಟ್ಬಿಡೋಣ. 15 ಮಿನಿಟ್ಸ್ ಬಿಟ್ಟು ಆಫ್ ಮಾಡ್ಕೊಳ್ಳೋಣ. 15 ಮಿನಿಟ್ಸ್ ಆದಮೇಲೆ ಇಡ್ಲಿ ರೆಡಿಯಾಗಿದೆ. ಆದರೆ ಚಿಕ್ಕದಾಗಿ ಬಂದಿರುತ್ತೆ, ತುಂಬ ಸಾಫ್ಟಾಗಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಆದರೆ ಇದು ಅಕ್ಕಿ 3 ಗ್ಲಾಸು, 1 ಗ್ಲಾಸು ಉದ್ದಿನಬೇಳೆ,
2 ಟೇಬಲ್ ಸ್ಪೂನು ಕಡಲೆಬೇಳೆ ಮೆಂತ್ಯ ಹಾಕಿ ಅವಲಕ್ಕಿ ಹಾಕಿ ರುಬ್ಕೊಳ್ಳಿ.